ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ. ಕೃಷಿಯನ್ನು ಮಾಡಿದ್ರೆ ದುರ್ಭಿಕ್ಷ ಇರುವುದಿಲ್ಲ ಅನ್ನೋದು ಒಂದು ಮಾತಿದೆ. ಯಾರಿಗೆ ಅಂದ್ರೆ ದೇಶಕ್ಕೆ ಯಾರಿಗೂ ಕೂಡ ದುರ್ಭಿಕ್ಷ ಇರುವುದಿಲ್ಲ. ಎಲ್ಲರಿಗೂ ಕೂಡ ಅನ್ನ ನೀಡುತ್ತಾಳೆ ಭೂತಾಯಿ. ಇದು ನಮ್ಮ ಅಡಿಕೆಯ ತೋಟ. ಇದು ತೋಟದಲ್ಲಿ ಅಡಿಕೆ, ಬಾಳೆ ಎನ್ನುವಂತಹದ್ದು ತೋಟಕ್ಕೆ ತಂಪು ಕೊಡುವುದಕ್ಕೆ ಮಾತ್ರ. ನಮ್ಮ ಕೋತಿಗಳು ಒಂದೇ ಒಂದು ಬಾಳೆಗೊನೆನೂ ನಮಗೆ ಸಿಗ್ಲಿಕ್ಕೆ ಕೊಡುವುದಿಲ್ಲ. ಎಲ್ಲ ಬಾಳೆ ಗೊಬ್ಬರದಲ್ಲಿದ್ದಂತ ಗೊನೆ ಕುಂಡಿಗೆ ಬರ್ತಾ ಇದ್ದಾಗಲೇ, ಅದರ ಹೂವು ಮೂತಿ ಬರ್ತಾ ಇದ್ದಾಗಲೇ ಅದರನ್ನ ಚಿವುಟಿ ತಿಂದು ಖಾಲಿ ಮಾಡಿಬಿಡ್ತವೆ. ಹಾಗಾದಾಗ ನಮಗೆ ಬಾಳೆ ಎನ್ನುವಂತಹದ್ದು ಫಲಕ್ಕಲ್ಲ, ಆದರೆ ತೋಟದಲ್ಲಿ ತಂಪಿನ ಅಂಶವನ್ನು ಇಟ್ಟುಕೊಳ್ಳುವುದಕ್ಕೆ ನಮಗೆ ಈ ಬಾಳೆ ಅತ್ಯಂತ ಸಹಾಯಕಾರಿ. ಅದು ನಾವು ಬಿಟ್ಟಂತಹ ನೀರನ್ನ ಬೇರುಗಳ ಮೂಲಕವಾಗಿ ಹರಡಿಸಿ ಮಣ್ಣಿನಲ್ಲಿ ಸತ್ವವನ್ನು ಹೆಚ್ಚಿಸುತ್ತದೆ ಎನ್ನುವಂತಹ ಒಂದು ಹಿರಿಯರ ಮಾತುಂಟು. ಆದ್ರಿಂದ ಈ ಬಾಳೆಯನ್ನು ನಾವು ಯಾವಾಗಲೂ ತೋಟದಲ್ಲಿ ಹಾಕುವಂತಹದ್ದು. ಆದರೆ ಈ ದೋಟಿಯ ಸಹಾಯದಿಂದ ಮದ್ದಿನ ಸಿಂಪಡಣೆ ಮಾಡುವಾಗ ಹಾಗೂ ಕೊನೆ ಕೊಯ್ಲು ಮಾಡುವಾಗ ಬಾಳೆ ಬಹಳ ಹಿಂಸೆ ಕೊಡ್ತದೆ ನಮಗೀಗ. ಆದರೂ ಕೂಡ ಆ ಕಾಲಕ್ಕೆ ಬಾಳೆ ಹೆಡೆಗಳನ್ನು ಮಾತ್ರ ನಾವು ತೆಗೆದು ಮರವನ್ನು ಉಳಿಸಿ ಬಾಳೆಯನ್ನು ರಕ್ಷಣೆ ಮಾಡಿ ಕಾರ್ಯವನ್ನು ಮಾಡಿಕೊಂಡು ಹೋದರೆ ತೋಟದಲ್ಲಿ ತಂಪಿನ ಅಂಶವನ್ನು ಬಾಳೆ ಹೆಚ್ಚಾಗಿ ಇಟ್ಟುಕೊಡ್ತದೆ ಎನ್ನುವಂತಹದ್ದು ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಇದು ಸ್ಲರಿ ನೀರು. ಗೊಬ್ಬರಗುಂಡಿಯ ಕೊಟ್ಟಿಗೆಯ ತೊಳೆದಂತಹ ನೀರನ್ನ ಶುದ್ಧಪಡಿಸಿ ಸಂಗ್ರಹಿಸಿ ಮೋಟರಿನ ಮೂಲಕವಾಗಿ ಈ ರೀತಿಯಾಗಿ ಹರಿಸಿ ತೋಟಕ್ಕೆ ಬಿಡ್ತಾ ಇರುವಂತಹದ್ದು. ಇದರಿಂದ ನಮಗೆ ಹಸುಗಳು ಕೊಡುವಂತಹದ್ದು ಎಲ್ಲರೂ ಹಾಲಿನ ಮೂಲಕವಾಗಿ ಹಸುವಿನಿಂದ ಉತ್ಪನ್ನವನ್ನ ಪಡೆದುಕೊಂಡ್ರೆ, ಕೃಷಿಕನಾದವನಿಗೆ ಕ್ರಿಯಾತ್ಮಕವಾಗಿ ಮಾಡಿದಾಗ ಗೊಬ್ಬರದ ಮೂಲಕವಾಗಿ ನಾವು ಇದರ ಹಸುವಿನ ಉತ್ಪನ್ನದ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಎನ್ನುವಂತಹದ್ದು ಇಲ್ಲಿ ಅತ್ಯಂತ ವಿಶೇಷವಾದಂತಹ ವಿಚಾರ. ನಾವು ಈ ತೋಟದ ಎಲ್ಲ ಭಾಗಕ್ಕೂ ಈ ನೀರನ್ನ ಬಿಟ್ಟುಬಿಡುದು. ಎಲ್ಲ ಕಡೆ ಹರಿಸಿದಾಗ ಮಣ್ಣಿನೊಳಗೆ ಈ ಗೊಬ್ಬರದ ನೀರು ಸೇರಿ ಮಣ್ಣನ್ನ ಗೊಬ್ಬರಾಂಶವನ್ನಾಗಿ ಮಾಡುವಂತಹದ್ದು. ಆದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಯಾವುದೇ ಒಂದು ಉಳಿದಂತಹ ರಾಸಾಯನಿಕ ಗೊಬ್ಬರಗಳು, ಯೂರಿಯಾ ಆಗಲಿ, ಟಿಡಿಪಿ ಆಗಲಿ, ಇನ್ಯಾವುದೋ ಒಂದು ಅನೇಕ ರೀತಿಯಾದಂತಹ ಗೊಬ್ಬರಗಳನ್ನು ಈಗ ಎಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಅದು ಈ ಮರದ ಒಂದು ಹಿತದ ದೃಷ್ಟಿಯಿಂದ ಅಪಾಯವೇ. ಮೊದಲು ಪ್ರಾರಂಭದಲ್ಲಿ ಮರದ ಈ ಒಂದು ಬುಡದಲ್ಲಿ ಮರ ಬಹಳ ದಪ್ಪವಾಗಿ ಬೆಳೆದು ತೆಂಗಿನ ಮರದಷ್ಟು ದಪ್ಪ ಆಗಿಬಿಡುತ್ತದೆ. ಅದನ್ನು ಹಾಕಿದಾಗ ಮೇಲೆ ಹೋಗ್ತಾ 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 ಮರ, ಅಡಿಕೆ ಮರಗಳೆಲ್ಲವೂ ಕೂಡ ಬಹಳ ಸಣ್ಣದಾಗಿ ಕಾಣಲಿಕ್ಕೆ ಶುರುವಾಗ್ತವೆ. ಈಗ ನಮ್ಮ ತೋಟದಲ್ಲಿ ಹಾಗಿಲ್ಲ. ನಮ್ಮದು ಸಾವಯವ ಗೊಬ್ಬರವನ್ನೇ ಬಳಸಿ, ಸಗಣಿಯನ್ನೇ ಹಾಕಿ, ಈಗಂತೂ ಸ್ಲರಿ ನೀರನ್ನೇ ಬಳಸಿ ನಾವು ಈ ತೋಟವನ್ನು ನಿರ್ವಹಣೆ ಮಾಡ್ತಾ ಇರುವುದರಿಂದ ಈ ತೋಟದಲ್ಲಿ ಮರಗಳು ಬುಡದಿಂದ ತುದಿಯವರೆಗೂ ಒಂದೇ ರೀತಿಯಾಗಿದ್ದಾವೆ. ಅದಕ್ಕೆ ಕಾರಣ ರಾಸಾಯನಿಕ ಗೊಬ್ಬರವನ್ನು ಬಳಸದೇ ಇರುವುದು ಎನ್ನುವುದೇ ನಮ್ಮ ಒಂದು ಮಾನಸಿಕ ಅನಿಸಿಕೆ. ಆದ್ದರಿಂದ ನಾವು ತೋಟವನ್ನು ಮಾಡುವಂತಹ ಪ್ರತಿಯೊಬ್ಬ ಕೃಷಿಕರು ಕೂಡ ಆದಷ್ಟು ರಾಸಾಯನಿಕವನ್ನು ಬಳಸದೆ ಬೆಳೆಸಿದರೆ ಅದಕ್ಕೆ ತೋಟಕ್ಕೆ ಬರುವಂತಹ ಈ ರೋಗಗಳು ಅಂತ ಏನು ಹೇಳ್ತಾರೆ, ಬೇರು ಹುಳುವಿನ ರೋಗ, ಈಗಂತೂ ಎಲೆ ಚುಕ್ಕಿ ರೋಗ ಎಲ್ಲ ಕಡೆನೂ ಹರಡಿರುವಂತಹದ್ದು. ಎಲೆ ಚುಕ್ಕಿ ರೋಗ, ಎಂಥದ್ದು ಸುಳಿ ಕೊಳೆಯುವ ರೋಗ, ಹೆಡೆ ಒಣಗುವ ರೋಗ, ಅನೇಕ ರೋಗಗಳನ್ನ ಬೊಟ್ಟು ಮಾಡಿ ಪ್ರತಿಯೊಂದಕ್ಕೂ ಒಂದೊಂದು ರಾಸಾಯನಿಕವನ್ನು ತಂದು ಸುರಿಬೇಕಾಗ್ತದೆ. ಆ ರಾಸಾಯನಿಕ ಸುರಿದಾಗ ಇನ್ನೊಂದು ರೋಗ ಅದಕ್ಕೆ ಅಂಟಿಕೊಳ್ಳುತ್ತದೆ. ನಾವು ಮನುಷ್ಯ ಹೇಗೆ ಒಂದು ಸುಳ್ಳನ್ನ ಹೇಳಿ
ಆ ಸುಳ್ಳನ್ನು ಸತ್ಯ ಮಾಡುವುದಕ್ಕೆ ಇನ್ನು 10 ಸುಳ್ಳು ಹೆಂಗೆ ಹೇಳ್ತಾನೆಯೋ ಹಾಗೆ ಈ ಗೊಬ್ಬರವನ್ನ ಬಳಸುವಾಗಲೂ ಕೂಡ ಒಂದು ಸಾವಯವ ಗೊಬ್ಬರವನ್ನ ಬಳಸಬೇಕಾದ ಜಾಗದಲ್ಲಿ ಅನೇಕ ರಾಸಾಯನಿಕವನ್ನು ಬಳಸಿ ಆನಂತರ ಅದಕ್ಕೆ ಒಂದು ರೋಗ ಬರ್ತದೆ, ಮತ್ತೊಂದು ಔಷಧಿ, ಅದಕ್ಕೆ ಮತ್ತೊಂದು ಔಷಧಿ, ಇನ್ನೊಂದು ರೋಗ ಬರ್ತದೆ. ಆ ಔಷಧಿಯಿಂದ ಮತ್ತೊಂದಷ್ಟು ಕ್ರಿಮಿಗಳು ಬರ್ತವೆ. ಯಾಕೆಂದ್ರೆ ರಾಸಾಯನಿಕವನ್ನು ಹಾಕಿದಾಗ ತೋಟದಲ್ಲಿ ಬರುವಂತಹದ್ದು ಬೇಡದೇ ಇರುವಂತಹ ಕ್ರಿಮಿಗಳು ತೋಟದಲ್ಲಿ ಉತ್ಪತ್ತಿ ಆಗಿಬಿಡ್ತವೆ. ಇದಕ್ಕೆ ಅನಾವಶ್ಯಕವಾದಂತಹ ಅಥವಾ ನಮ್ಮ ಬೆಳೆಯ ನಾಶಕವಾದಂತಹ ಯಾವ ಕ್ರಿಮಿಗಳು ತೋಟದಲ್ಲಿ ಉತ್ಪನ್ನ ಆಗ್ತಾವೋ ಆವಾಗ ನಾವು ಈ ರೋಗಗಳನ್ನ ಬೇಗ ಆಹ್ವಾನ ಮಾಡದ ಹಾಗೆ ಆಗ್ತದೆ. ಅಂದ್ರೆ ನಾವೇ ರೋಗವನ್ನು ತಂದು ಹಾಕಿಕೊಂಡು ಅದಕ್ಕೆ ಔಷಧಿಯನ್ನು ಹೊಡೆಯುವಂತಹ ಪರಿಸ್ಥಿತಿ ಕೃಷಿಕರದ್ದಾಗಿದೆ. ಹಿಂದಿನ ಕಾಲದಲ್ಲಿ ಆನೂಚಾನವಾಗಿ ಪದ್ಧತಿಯಂತೆ ಕೃಷಿಯನ್ನು ಬೆಳೀತಾ ಬಂದಂಥವರಿಗೆ ಇದರ ಅನುಭವ ಸ್ಪಷ್ಟವಾಗಿ ಆಗ್ತದೆ. ನೋಡಿ, ನಮ್ಮ ತೋಟದಲ್ಲಿ ಒಂದೇ ಮರಕ್ಕೆ 7, 8, 10 ಕೊನೆ ಬಿಡದೇ ಇದ್ರುವ ಒಂದು 2, 3, 4 ಕೊನೆಗಳು ಸದೃಢವಾಗಿ ಪುಷ್ಟವಾಗಿ ಬೆಳೆಯುವುದಕ್ಕೆ ಅನುಕೂಲ ಆಗಿದೆ. ಈಗ ಫೋಟೋಗಳಲ್ಲಿ ನಾವು ಎಷ್ಟೋ ವಿಡಿಯೋಗಳಲ್ಲಿ ನೋಡ್ತೇವೆ. ನಮ್ಮ ತೋಟದಲ್ಲಿ ನೋಡಿ ಎಷ್ಟೊಂದು ಕೊನೆ ಬಿಟ್ಟಿದೆ, ನಾನು ಆ ಗೊಬ್ಬರ ಬೆಳೆಸಿದ್ದೇನೆ, ಈ ಗೊಬ್ಬರ ಬೆಳೆಸಿದ್ದೇನೆ ಅಂತ ರಾಸಾಯನಿಕವನ್ನು ಹಾಕಿ ತೋರಿಸಿಬಿಡ್ತಾರೆ. ಆದರೆ ಆ ರಾಸಾಯನಿಕ ಗೊಬ್ಬರದ ಪರಿಣಾಮದಿಂದಾಗಿ ಮರ ಬುಡದಲ್ಲಿ ಬಹಳ ದಪ್ಪ, ಮೇಲೆ ಹೋದಂಗೆ ಸಣ್ಣ, ತುದಿಯಲ್ಲಿ ಹೆಡೆಗಳು ಅಲ್ಪ. ಆ ಹೆಡೆಗಳು ಮರಕ್ಕೆ ತುಂಬಿಕೊಂಡಿರಬೇಕು. ಇದು ಪೂರ್ಣ ಅಲ್ಲ, ಇನ್ನೂ ಜಾಸ್ತಿ ಇರಬೇಕು. ಆದರೆ ಇಷ್ಟಾದರೂ ಹೆಡೆಗಳು ಹಸಿರಾಗಿ ತೋಟದಲ್ಲಿ ಇದ್ದರೆ ಅದೊಂದು ಸಮಾಧಾನಕರ ಅಂತ ಹೇಳಬಹುದು. ಎಷ್ಟೋ ತೋಟಗಳಲ್ಲಿ ಆ ರಾಸಾಯನಿಕವನ್ನು ಬಳಸಿ ಮಣ್ಣೇ ಹಾಳಾಗ್ಬಿಟ್ಟಿರ್ತದೆ. ಆನಂತರ ಅದಕ್ಕೆ ಔಷಧಿಯಿಂದಲೇ ಮರ ಬೆಳೀತಾ ಇರುವಂತಹದ್ದು. ಹಾಗಾದಾಗ ನಮಗೆ ವೆಚ್ಚ ಅಧಿಕ ಆಗ್ತದೆ. ಕೂಲಿಯ ವೆಚ್ಚದಿಂದ ಹಿಡಿದು ಸಿಂಪಡಣೆಯ ವೆಚ್ಚದಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ಖರ್ಚು ಜಾಸ್ತಿ ಆಗ್ತದೆ. ಆದರೆ ಸಾವಯವವನ್ನು ಬಳಸ್ತಾ ಇದ್ದಾಗ ಗೊಬ್ಬರ ತಂದು ಹಾಕಿ ಗೊಬ್ಬರದ ನಿರ್ವಹಣೆ ಕೆಲಸ ಕಾಯಕ ಬಹಳ ಜಾಸ್ತಿ ಆಗಬಹುದು. ಆದರೆ ಸಾವಯವ ಕೃಷಿಯೇ ಅತ್ಯಂತ ಶ್ರೇಷ್ಠವಾದಂತಹದ್ದು ಮತ್ತೆ ಅನುಕೂಲಕರವಾದಂತಹದ್ದು, ಎಲ್ಲ ರೀತಿಯಾದಂತಹ ಅಭಿವೃದ್ಧಿದಾಯಕವಾದಂತಹದ್ದು. ನಾವಿಲ್ಲಿ ತೋಟಕ್ಕೆ ಒಂದು ನಮ್ಮದು ನೀರಾವರಿಯಲ್ಲಿ ಹರಿಯುವ ನೀರಲ್ಲ, ಬೋರ್ನಿಂದ ನೀರನ್ನು ಹಾಯಿಸಲೇಬೇಕು. ಈ ರೀತಿಯಾಗಿ ಈ ಸ್ಪ್ರಿಂಕ್ಲರ್ ಜಟ್ಟು ಅಂತ ಏನು ಹೇಳ್ತೇವೆ ಅದರ ಮೂಲಕವಾಗಿ ಎಲ್ಲ ಕಡೆ ನೀರು ಹಾಯಿಸುವಂತಹದ್ದು. ಈ ಪೈಪಿನ ಮೂಲಕವಾಗಿ ಸ್ಲರಿ ಗೊಬ್ಬರವನ್ನು ಬಿಡುವಂತಹ ಪದ್ಧತಿಯಂತೆ ನಾವು ಇಲ್ಲಿ ತೋಟದಲ್ಲಿ ಅಡಿಕೆಯ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅಲ್ಪ ಸ್ವಲ್ಪ ಕಾಳು ಮೆಣಸು ಈ ರೀತಿಯಾಗಿ ಕೃಷಿಯನ್ನು ಮಾಡಿದರೆ ನಮ್ಮ ಕೃಷಿ ಹೇಳುವಂತಹದ್ದು ಇನ್ನೂ ಅನೇಕ ಕೃಷಿಕರಿಗೆ ಅನುಕೂಲವಾದೀತು ಎಂಬುದು ಒಂದು ಅನಿಸಿಕೆ. ನಮಸ್ಕಾರ.